ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಿಗಬೇಕು ಅಂದರೆ ನಮ್ಮ ಮನೆಯ ವಾಸ್ತು ಚೆನ್ನಾಗಿರಬೇಕೆಂದು ಹೇಳ್ತಾ ಇವತ್ತು ಮತ್ತೊಂದು ವಾಸ್ತು ಟಿಪ್ಸ್ನ ಹೇಳಲು ಇಷ್ಟಪಡುತ್ತೇನೆ. ವೀಕ್ಷಕರೇ, ನಮ್ಮ ಮನೆಯಲ್ಲಿ ಬರುವಂಥ 4 ದಿಕ್ಕುಗಳು, 4 ದಿಕ್ಕಿನ ಗೋಡೆಗಳು, ಆ ಗೋಡೆಗಳಿಗೆ ಯಾವ ಒಂದು ಬಣ್ಣ ಹಚ್ಚುವುದರಿಂದ ಒಳ್ಳೆಯ ಒಂದು ಪ್ರತಿಫಲ ಸಿಗುತ್ತೆ ಅಂತ ಇವತ್ತು ನಿಮ್ಮೊಂದಿಗೆ ಹೇಳಲು ಇಷ್ಟಪಡುತ್ತೇನೆ. ವೀಕ್ಷಕರೇ, ಉತ್ತರ ಒಂದು ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲೇ ಒಂದು ನೀಲಿಯ ಬಣ್ಣ, ಲೈಟ್ ಬ್ಲೂ ಕಲರ್ ಹಚ್ಚೋದ್ರಿಂದ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಅದೇ ರೀತಿ ಪೂರ್ವ ಈಸ್ಟ್ ಬಂದು ಸೂರ್ಯನ ದಿಕ್ಕು, ನೇಚರ್ಗೆ ಸಂಬಂಧಪಟ್ಟದ್ದು. ಅಲ್ಲಿ ಬಂದು ನಾವು ಹಸಿರು ಬಣ್ಣವನ್ನು ಹಚ್ಚೋದು ಬಹಳ ಉತ್ತಮ. ದಕ್ಷಿಣ ಬಂದು ಅಗ್ನಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಬಂದು ಕೆಂಪು ಬಣ್ಣ ಹಚ್ಚೋದು ಬಹಳ ಉತ್ತಮ. ಅದೇ ರೀತಿ ಪಶ್ಚಿಮ ಬಂದು ವಾಯುವ್ಯಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಒಂದು ಲೈಟ್ ಕ್ರೀಮ್ ಕಲರ್ ಹಚ್ಚೋದು ಅತಿ ಉತ್ತಮ. ನಾವು ಆ ರೀತಿ ಈ ಒಂದು ದಿಕ್ಕಿನಲ್ಲಿ ಬಣ್ಣ ಹಚ್ಚುವುದೇ ಆಗಿದ್ದರೆ ಈ ರೀತಿಯಾದಂಥ ಬಣ್ಣಗಳನ್ನು ಅಲ್ಲಿ ಹಚ್ಚೋದು ಬಹಳ ಒಂದು ಉತ್ತಮ ಅಂತ ಹೇಳ್ತೀನಿ. ಬಟ್ ಇವೆಲ್ಲವೂ ಮಾಡೋಕ್ಕೆ ಆಗಲ್ಲ ಅಂತಂದರೆ ಯಾವುದೇ ರೀತಿಯಿಂದ ಬಣ್ಣದಿಂದ ಇಂಪ್ಯಾಕ್ಟ್ ಆಗಬಾರ್ದು, ಯಾವುದೇ ರೀತಿಯಿಂದ ನಕಾರಾತ್ಮಕತೆ ನಮಗೆ ಸಿಗಬಾರ್ದು ಅಂತಂದರೆ ಮನೆಯೆಲ್ಲ ಒಂದೇ ಒಂದು ಲೈಟ್ ಕಲರ್ ಹಾಫ್ ವೈಟ್ ಹಚ್ಚೋದು ಬಹಳಷ್ಟು ಚೆನ್ನಾಗಿರುತ್ತೆ, ಅತಿ ಉತ್ತಮ. ಇದು ಮನೆಯೆಲ್ಲ ಒಂದು ಲೈಟ್ ಕಲರ್ ಹಚ್ಚೋದ್ರಿಂದ ಶಾಂತವಾಗಿರುತ್ತದೆ. ಮನೆಯಲ್ಲಿರುವ ವಾಸ ಮಾಡಿರುವಂಥ ಮೈಂಡು ಕೂಡ ಶಾಂತವಾಗಿರುತ್ತದೆ. ಸೊ ಆದ್ದರಿಂದ ವೀಕ್ಷಕರೇ, ನಿಮ್ಮಲ್ಲಿ ಪರ್ಟಿಕ್ಯುಲರ್ ದಿಕ್ಕಿನ ಪ್ರಕಾರ ಬಣ್ಣ ಹಚ್ಚೋದಾದರೆ ಈ ರೀತಿ ಹಚ್ಚಿ, ಇಲ್ಲ ಅಂದರೆ ಮನೆಯೆಲ್ಲ ಒಂದೇ ಕಲರ್ ಲೈಟ್ ಕಲರ್ ಹಾಫ್ ವೈಟ್ ಈ ರೀತಿ ಹಚ್ಚೋದು ಅತಿ ಉತ್ತಮ. ವೈಟ್ ಬಂದು ಶುಕ್ರನಿಗೆ ಇಷ್ಟವಾದದ್ದು. ಶುಕ್ರನ ಕೃಪಾಕಟಾಕ್ಷವು ನಿಮಗೆ ಚೆನ್ನಾಗಿರುತ್ತದೆ. ಸೊ ಆದಷ್ಟು ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.